ನಾನು ನವೀನ್ ಕುಕಿಂಗ್ ಶೋಗೆ ಸ್ವಾಗತ. ಇವತ್ತು ನಿಮಗೆ ಎಳ್ಳಿಕಾಯ್ದು ಗೊಜ್ಜು ಮಾಡೋದನ್ನು ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಎಳ್ಳಿಕಾಯಿ ಅಂದರೆ ಇದು ನಿಂಬೆಹಣ್ಣು ಥರ ಇರೋ ಈ ದೊಡ್ಡ ವೆಜಿಟೇಬಲ್ ಬರುತ್ತಲ್ಲ, ಫ್ರೂಟ್ ಏನಂತಾರೆ ಇದಕ್ಕೆ, ಹಣ್ಣು. ಓಕೆ, ಸೊ ಇದ್ರದ್ದು ಗೊಜ್ಜು. ನಾನಿಲ್ಲಾಗಲೇ ಒಂದು 15 ಎಳ್ಳಿಕಾಯಿನ ಹಿಂಡಿ ರಸ ತಕ್ಕೊಂಡಿದ್ದೀನಿ. ಇದು ರಸ ತಕ್ಕೊಂಡಿದ್ದೀನಿ. ಇದೆಲ್ಲ ಎಳ್ಳಿಕಾಯ್ದು ರಸ, ಇದಕ್ಕೆ ನೀರು ಮಿಕ್ಸ್ ಮಾಡಿಲ್ಲ. ಇದಕ್ಕೆ ಬೇರೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂದರೆ ನೋಡಿ, ಇಷ್ಟು ಜೀರಿಗೆ ತೊಗೊಂಡಿದ್ದೀನಿ, ಆಮೇಲೆ ಬಿಳಿ ಎಳ್ಳು, ಮೆಣಸು, ಮಣ್ಕಟ್ಟು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹುರ್ಗಡ್ಲೆ, ಅರಿಶಿನ, ಉಪ್ಪು, ಆಮೇಲೆ ಕೊಬ್ಬರಿ ತುರಿದಿರೋದು. ಕೊಬ್ಬರಿ ಎಷ್ಟು ಅಂದರೆ ಈ ಥರ ಕೊಬ್ಬರಿ ಒಂದು 1/4 ಭಾಗ ಅಂತ ಇಟ್ಕೊಳ್ಳಿ, ಒಂದು 30% ಕೊಬ್ಬರಿ ತುರಿದು ಇಟ್ಕೊಂಡಿದ್ದೀನಿ. ಈಗ ಬನ್ನಿ ಎಲ್ಲ ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡೋಣ. ಕಮ್. ಬಾಣಲಿ ಸ್ಟವ್ ಮೇಲೆ ಇಟ್ಬಿಟ್ಟು ಹತ್ತಿಸ್ಕೊಂಡಿದ್ದೀನಿ. ಈಗ ಫಸ್ಟು ನಾನು ಜೀರಿಗೆ ಹಾಕ್ಕೋತಾ ಇದ್ದೀನಿ ಡ್ರೈ ರೋಸ್ಟ್ ಹುರಿಯೋದಕ್ಕೆ. ಇದು ಕ್ಯಾಸ್ಟ್ ಐರನ್ ಬಾಣಲಿ, ಹೀಟ್ ಚೆನ್ನಾಗಿ ಡಿಸಿಪೇಟ್ ಆಗುತ್ತೆ. ಆಮೇಲೆ ಕ್ಯಾಸ್ಟ್ ಐರನ್ ಆಗಿರೋದ್ರಿಂದ ಇದರಲ್ಲಿ ಅಡುಗೆ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಆಮೇಲೆ ಕೆಲವೊಂದು ಇದ್ರದ್ದು ಬೆನಿಫಿಟ್ ಹೇಳ್ತೀನಿ. ಎಳ್ಳಿಕಾಯ್ದು ಅದು ತಂಪು, ಪ್ಲಸ್ ಕಫಕ್ಕೆ ಒಳ್ಳೆಯದು, ಪಿತ್ತಕ್ಕೆ ಒಳ್ಳೆಯದು. ಇನ್ ಜನರಲ್ ಹೇಳ್ತೀನಿ ಕೇಳಿ, ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ, ತಿನ್ನಕ್ಕೆ ಒಳ್ಳೆಯದು. ಈಗ ಇದನ್ನು ಒಂದೊಂದಾಗಿ ಎಲ್ಲ ರೋಸ್ಟ್ ಮಾಡಿಕೊಂಡು ಆ ತಟ್ಟೆಗೆ ಹಾಕ್ಕೋತೀನಿ. ಅದು ತಣ್ಣಗಾದ್ಮೇಲೆ ಅದನ್ನೆಲ್ಲ ಒಟ್ಟಿಗೆ ಮಿಕ್ಸಿಗೆ, ಅದು ಡ್ರೈ ಗ್ರೈಂಡೇ ಮಾಡೋದು. ಇದು ನೀರು ಹಾಕ್ಕೋಬೇಕು ಅಂತ ಏನಿಲ್ಲ ಮಿಕ್ಸಿಗೆ. ತೋರಿಸ್ತೀನಿ, ಲಾಸ್ಟ್ವರೆಗೂ ಎಲ್ಲ ತೋರಿಸ್ತೀನಿ. ಜೀರಿಗೆ ಚೆನ್ನಾಗಿ ಉರಿತಾ ಇದೆ ನೋಡಿ. ಆಹಾ, ಒಳ್ಳೆ ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ಇದಾಗಿದೆ. ಒಂದೊಂದಾಗಿ ತೆಗೆದು ಪ್ಲೇಟ್ಗೆ ಹಾಕ್ಕೊಂಡು ಈಗೆಲ್ಲನೂ ಒಂದೊಂದಾಗಿ ಹುರ್ಕೊಳ್ಳೋಣ. ಈಗ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. 2 ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಈ ಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ, ಅದರ ಜೊತೆಗೆ ಈ ಮೆಣಸು ಕಾಳನ್ನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಎರಡನ್ನೂ ಒಟ್ಟಿಗೆ ಹುರಿತಾ ಇದ್ದೀನಿ. ಇದು ಮೆಣಸಿನ್ಕಾಯಿ ಹುರಿದು ಅದು ಗರಿ ಆಗುತ್ತಲ್ಲ, ಸೊ ಕೂಲಾದಾಗ ಗರಿ ಆಗುತ್ತೆ. ಆ ಸ್ಟೇಜ್ವರೆಗೂ ಹುರಿಬೇಕು. ಇದನ್ನು ತೀರ ಕಪ್ಪಗೆ ಮಾಡೋ ಅಷ್ಟು ಅಗತ್ಯ ಇಲ್ಲ. ಒಂಥರ ಟೇಸ್ಟು, ಫ್ಲೇವರು ಎಲ್ಲ ಚೇಂಜ್ ಆಗಿಬಿಡುತ್ತೆ. ಯಾವುದನ್ನು ಇದರಲ್ಲಿ ಕಪ್ಪಗಾಗೋ ಥರ ಹುರಿಬಾರ್ದು. ಹಾಂ, ಮೆಣಸಿನ್ಕಾಯಿ ಹುರಿದಿದ್ದೀನಿ. ಈಗ ಇದನ್ನು ತೆಗೆದು ಪ್ಲೇಟ್ಗೆ ಹಾಕ್ಕೋತಾ ಇದ್ದೀನಿ. ಈಗ ಎಳ್ಳು ಇಟ್ಕೊಂಡಿದ್ನಲ್ಲ, ಅದನ್ನು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಈ ಎಳ್ಳು ಚಟಪಟ ಅನ್ನುತ್ತೆ, ಅಲ್ಲಿವರೆಗೂ ಹುರಿಬೇಕು. ಯಾವುದೂ ಕಪ್ಪಗಾಗಬಾರ್ದು, ಟೇಸ್ಟ್ ಹಾಳಾಗುತ್ತೆ. ನೋಡಿ, ಎಳ್ಳು ಹುರಿದಿದ್ದಾಗಿದೆ, ಚಟಪಟ ಅಂತ ಇದೆ. ಸೊ ಇದು ಅಷ್ಟೇ. ಮಿಕ್ಸಿಗೆ ಹಾಕಿದ್ರೆ ನೆಕ್ಸ್ಟು ನೀಟಾಗಿ ರುಬ್ಕೊಳ್ಳುತ್ತೆ. ಆಮೇಲೆ ಈ ಕಾಪರ್ ಬಾಟಮ್ದು ಇದು ಏನಂತಾರೆ, ಈ ಕ್ಯಾಸ್ಟ್ ಐರನ್ದು ಇದೆಯಲ್ಲ ಬಾಣಲಿ, ನೆಕ್ಸ್ಟು ನೀವು ಗೊಜ್ಜು ಮಾಡ್ಬೇಕಾದ್ರೆ ನೋಡ್ತೀರಾ, ಇದು ಸಿಯಲ್ಲ, ಎಣ್ಣೆ ಚೆನ್ನಾಗಿ ಬಿಟ್ಕೊಳುತ್ತೆ. ಅದು ಕುದಿ ಬಂದಾಗ ಎಣ್ಣೆ ಮೇಲೆ ತೇಲೋದು, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಐ ಲವ್ ಕುಕಿಂಗ್ ಇನ್ ದಿಸ್ ಕ್ಯಾಸ್ಟ್ ಐರನ್ ಬಾಣಲಿ. ಕೊಬ್ಬರಿ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಸ್ವಲ್ಪ ಬೆಚ್ಚಗದು ಆ ಮಾಯಿಶ್ಚರ್ ಎಲ್ಲನೂ ಹೋಗಿ ಈ ಹುರಿದ ಮೇಲೆ ಕೊಬ್ಬರಿ ಗರಿ ಆಗುತ್ತೆ. ಮಿಕ್ಸಿಗೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ. ಈಗ ಬಾಣಲಿ ಒಲೆ ಆಫ್ ಮಾಡಿದ್ದೀನಿ, ಕೊಬ್ಬರಿನ ಅಲ್ಲೇ ಬಿಟ್ಟಿದ್ದೀನಿ. ಏಕೆಂದರೆ ಆ ಇರೋ ಹೀಟಲ್ಲಿ ಅದು
ಒಂಥರ ಬಾಡಿದ್ರೆ ಸಾಕದು. ಸೊ ಇದೊಂದು ಸ್ವಲ್ಪ ಹೊತ್ತು ಹಿಂಗೆ ಇರಲಿ. ಅಷ್ಟರಲ್ಲಿ ಈ ಈ ಹುರ್ಕೊಂಡಿದ್ದೀನಲ್ಲ ಇದನ್ನೆಲ್ಲನೂ ತಣ್ಣಗಾಗಲಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋಣ. ನೋಡಿ, ಇದಕ್ಕೇ ನಾನು ಕಡಲೆನೂ ಹಾಕ್ಕೋತಾ ಇದ್ದೀನಿ. ಕಡಲೆ ಏನು ಹುರಿದಿಲ್ಲ ನಾನು. ಆಮೇಲೆ ಅರಿಶಿನೂ ಮಿಕ್ಸಿಗೆ ಇದೇ ರೀತಿ ಹಾಕ್ಕೋತೀನಿ. ಇದು ಸ್ವಲ್ಪ ತಣ್ಣಗಾಗಲಿ. ಈಗ ಇದನ್ನೆಲ್ಲ ಹುರ್ಕೊಂಡಿದ್ದೀನಿ, ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇಟ್ಕೊಂಡಿದ್ದು ಅರಿಶಿನ ಆಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇಷ್ಟು ಬಿಡಿಸ್ಕೊಂಡಿದ್ದು ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದೆಲ್ಲನೂ ಒಟ್ಟಿಗೆ ಪುಡಿ ಮಾಡೋದಕ್ಕೆ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಮಿಕ್ಸಿಗೆ ಎಳ್ಳು, ಜೀರಿಗೆ, ಕೊಬ್ಬರಿ, ಹುರ್ಗಡ್ಲೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅರಿಶಿನ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಒಂದು ಒಳ್ಳೆ ನುಣ್ಣಗೆ ರುಬ್ಕೊಂಡು ತೊಗೊಂಬರ್ತೀನಿ. ಓಕೆ, ಜಸ್ಟ್ ವೆಯ್ಟ್ ಫಾರ್ ಮೀ. ಒಗ್ಗರಣೆಗೆ ಬಾಣಲಿಗೆ ಹತ್ತಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಏನೊಂದು 5-6 ಸ್ಪೂನು ಎಣ್ಣೆ ಹಾಕಿರ್ಬೋದು ನಾನು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಪ್ಲಸ್ ಈ ರುಬ್ಬಿಟ್ಕೊಂಡಿರೋ ಮಸಾಲೆ ಇದನ್ನು ಹಾಕಿ ಫಸ್ಟು ಇದನ್ನು ಬಾಡಿಸ್ಕೊಂಡು ಆಮೇಲೆ ಇದಕ್ಕೆ ಉಪ್ಪು, ಎಳ್ಳಿ ರಸ ಇವೆರಡೂ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದಿದೆ ನೋಡಿ, ಸಖತ್ತಾಗಿ ಕಾದಿದೆ. 1-2 ಚಿಕ್ಕ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಕೆಮ್ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಇದಕ್ಕೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ ರುಬ್ಬೋದಕ್ಕೆ ಉರಿ ಕಮ್ಮಿ ಮಾಡಿಕೊಂಡು ಹಿಂಗೆ ಹಾಕ್ಕೋತಾ ಇಲ್ಲ ನಾನು. ಈ ರುಬ್ಬಿರೋ ಖಾರನ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ಅದಕ್ಕೆ ಉಪ್ಪು, ಎಳ್ಳಿ ರಸ ಎರಡು ಹಾಕೋಣ. ಗಮ್ ಅಂತ ಇದೆ ಈ ಬೆಳ್ಳುಳ್ಳಿದು, ಜೀರಿಗೆದು, ಆಮೇಲೆ ಎಳ್ಳಿಂದು ಫ್ಲೇವರು, ಮೆಣಸಿನ್ಕಾಯಿ ಎಲ್ಲ ಸೇರಿ ಮಸ್ತ್ ಸ್ಮೆಲ್ ಬರ್ತಾ ಇದೆ. ಈಗ ಇದಕ್ಕೆ ನಾನು ಎಳ್ಳಿ ರಸ ಹಾಕ್ಕೋತಾ ಇದ್ದೀನಿ. ಈಗ ಇದಕ್ಕೆ ಎಳ್ಳಿ ರಸ ಹಾಕ್ಕೊಂಡಿದ್ದೀನಿ. ನೋಡಿಕೊಂಡು ಹಾಕ್ಕೋತೀನಿ. ಇದಕ್ಕೆ ಇನ್ನೊಂದು ಚೂರು ಹಾಕ್ಕೋತೀನಿ. ಇದು ಸುಮಾರು ಗೊಜ್ಜಾಗಿದೆ. ಇದು ಸುಮಾರು ಗೊಜ್ಜಾಗುತ್ತೆ. ಚೆನ್ನಾಗಿ ಕುದಿ ಬಂದರೆ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿರುತ್ತಿದ್ದು. ಇದು ಹೆಚ್ಚು ಕಮ್ಮಿ ಒಂದು ತಿಂಗಳವರೆಗೂ ಇಡ್ಬೋದು. ಆಮೇಲೆ ಸುಮಾರು ಅನ್ನ ಕಲಿಸ್ಬೋದು. ಇದು ನಾನು ತೆಗೆದಿಟ್ಕೊಂಡಿದ್ದು ಎಳ್ಳಿ ರಸದಲ್ಲಿ ಒಂದು ಅರ್ಧ ಕ್ವಾಂಟಿಟಿಯಷ್ಟು ಹಾಕಿದ್ದೀನಿ. ನಾನು ಒಂದು 15 ಎಳ್ಳಿಕಾಯಿ ರಸ ಇಟ್ಕೊಂಡಿದ್ದೆ. ಇವಾಗ ಒಂದು 7-8 ಎಳ್ಳಿಕಾಯ್ದು ರಸ ಅಷ್ಟು ಹಾಕಿದ್ದೀನಿ. ಬೇಕಿದ್ರೆ ನೋಡಿಕೊಂಡು ತಿರ್ಗಿ ಹಾಕ್ಕೋತೀನಿ. ಇದಕ್ಕೀಗ ಇನ್ನೇನು ಕುದಿ ಬರಲಿ. ಇದಕ್ಕೆ ಒಂದು 4 ಸ್ಪೂನು ಉಪ್ಪು ಹಾಕಿರ್ತೀನಿ. ಆಮೇಲೆ ಬೇಕಾದ್ರೆ ನೋಡಿಕೊಂಡು ಅನ್ನ ಕಲಿಸ್ಕೋತೀವಲ್ಲ ಅವಾಗ ಇನ್ನೂ ಹಾಕ್ಕೋಬೋದು. ಈಗ ಇದಾಗಲೇ ಕುದಿ ಬರ್ತದೆ. ಈ ಸ್ಟೇಜಲ್ಲಿ ಒಂಚೂರು ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ, ಇಷ್ಟು ರುಚಿಗೆ. ಓಕೆ, ಬೆಲ್ಲ ಹಾಕಿ ಅದನ್ನು ನೀಟಾಗಿ ನೋಡಿ ಎಣ್ಣೆನೂ ಬಿಟ್ಕೋತಾ ಇದೆ. ಇದಾಗಲೇ ಒಂದು 10 ನಿಮಿಷ ಕುದ್ದಿದೆ. ಇನ್ನೊಂದು 5 ನಿಮಿಷ ಕುದ್ದರೆ ಚೆನ್ನಾಗಿ ಇದನ್ನು ಆರಿಸ್ಕೋಬೋದು. ನೆಕ್ಸ್ಟು ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ.
ನಿಮ್ಗೆ ಅನ್ನ ಕಲಿಸ್ಬಿಟ್ಟು ರುಚಿ ತೋರಿಸ್ತೀನಿ. ನೋಡಿ, ಗೊಜ್ಜು ಚೆನ್ನಾಗಿ ಕುದ್ದಿದೆ, ಎಣ್ಣೆ ಬಿಟ್ಕೊಂಡಿದೆ, ಸಖತ್ತಾಗಿದೆ. ನೋಡಿ, ಒಂದ್ಸಲ ಕದಲಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ಗೆ ಅನ್ನ ತೊಗೊಂಡಿದ್ದೀನಿ. ಒಂಚೂರು ತುಪ್ಪ ಹಾಕ್ಕೋತಾ ಇದ್ದೀನಿ ಲೈಟಾಗಿ. ಗೊಜ್ಜು, ಬಿಸಿ ಬಿಸಿ ಗೊಜ್ಜು ಹಾಕ್ಕೊಂಡು ಇದನ್ನೀಗ ಹುಷಾರಾಗಿ ಕಲಿಸ್ಕೋತೀನಿ. ಬಿಸಿ ಬಿಸಿ ಗೊಜ್ಜು, ಬಿಸಿ ಬಿಸಿ ಅನ್ನ, ಸೂಪರಾಗಿದೆ. ಸ್ಮೆಲ್ಲೇ ಸಕ್ಕತ್ತಾಗಿದೆ. ಬಾಯಿನಲ್ಲಿ ನೀರು ಬರ್ತಾ ಇದೆ. ಇಲ್ಲಿ ಮಾಡಿ. ಹುಳಿ ಕರೆಕ್ಟಾಗಿದೆ, ಉಪ್ಪು ಕರೆಕ್ಟಾಗಿದೆ, ಬೆಲ್ಲ ಕರೆಕ್ಟಾಗಿದೆ, ಖಾರ ಕರೆಕ್ಟಾಗಿದೆ, ಗೊಜ್ಜು ಸಕ್ಕತ್ತಾಗಿದೆ. ನೋಡಿ, ಈ ಥರ ಒಂದು ಕಲಿಸ್ಕೊಂಡು ಊಟ ಮಾಡ್ತಾಯಿದ್ರೆ ಮಸ್ತು. ಇಟ್ಸ್ ರಿಯಲಿ ವೆರಿ ವೆರಿ ನೈಸ್. ಥ್ಯಾಂಕ್ ಯು.